ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः. ಶ್ರೀಗುರುಭ್ಯೋ ನಮಃ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯದಲ್ಲಿ 171ನೇ ಶ್ಲೋಕ. ನ ವೈವಧಂ ರಾಮ ಯೇಷ ತಸ್ಯ ಪಲಾಯಿತಸ್ಯಾತ್ಮ ಸಮೀಕ್ಷಣಾತ್ ಪುನಃ ಸತ್ವೋಜಿತೋಸೌ ಅತಿಕೂಟಯೋಧಿ ನಮೇವ ಧಾರುಹೋ ಯಮಿತಿ ಸ್ಮ ಸ ಪ್ರಭುಃ. ಅಂದರೆ ಇಂದ್ರಜಿತು ಅವನನ್ನು ಮತ್ತೆ ಹೋಮವನ್ನು ಮಾಡಿ ಅದೃಶ್ಯನಾದ ಹಾಗೆ ಅಂತ ನೋಡಿದ್ದೀವಿ. ಆಗ ವಿಭೀಷಣ ಒಂದು ಮಾತು ಹೇಳ್ತಾನೆ. ಅಂದರೆ ಇಂದ್ರಜಿತು 3 ಬಾರಿ ಆದ. ಮೊದಲನೇ ಬಾರಿ ನಾಗಾಸ್ತ್ರವನ್ನು ಪ್ರಯೋಗ ಮಾಡಿ ಮೂರ್ಛೆಗೊಳಿಸಿದ. 2ನೇ ಬಾರಿ ಮತ್ತು ಹೋಮ ಮಾಡಿ ಅದೃಶ್ಯನಾಗಿ ಬ್ರಹ್ಮಾಸ್ತ್ರದಿಂದ ಮೋಹಗೊಳಿಸಿದ. 3ನೇ ಬಾರಿ ಮತ್ತು ಹೋಮ ಮಾಡಿ ಸಂಮೋಹನಾಸ್ತ್ರದಿಂದ ಎಲ್ಲರನ್ನೂ ಮೋಹಗೊಳಿಸಿದ. ರಾಮಚಂದ್ರ ದೇವರು ವಿಜ್ಞಾನಾಸ್ತ್ರದಿಂದ 3ನೇ ಬಾರಿ ಎಲ್ಲರನ್ನೂ ಮೋಚನೆಗೊಳಿಸಿದರು. ಮೊದಲನೇ ಬಾರಿ ಗರುಡ ದೇವರು ಮೋಚನೆಗೊಳಿಸಿದ್ದು, 2ನೇ ಬಾರಿ ಹನುಮಂತ ದೇವರು ಸಂಜೀವಿನಿ ಪರ್ವತದಿಂದ ಮೋಕ್ಷಗೊಳಿಸಿದರು, 3ನೇ ಬಾರಿ ಪರಮಾತ್ಮನೇ ವಿಜ್ಞಾನಾಸ್ತ್ರದಿಂದ ಅವರನ್ನು ಮೋಹವನ್ನೆಲ್ಲ ಕಳೆದಾಕಿದ ಹಾಗೆ ಅಂತ. ಮತ್ತು 4ನೇ ಬಾರಿ ಹೋಮಕ್ಕೆ ಅಂತ ಹೊರಡ್ತಾನೆ ಇಂದ್ರಜಿತ್. ಹೊರಟಾಗ ವಿಭೀಷಣ ಈ ಸುದ್ದಿ ಗೊತ್ತಾಯಿತು ವಿಭೀಷಣನಿಗೆ. ಅವನು ರಾಮದೇವರ ಹತ್ರ ವಿಜ್ಞಾಪನೆ ಮಾಡ್ತಾನೆ, ಈ 4ನೇ ಬಾರಿ ಅಂತೂ ಅವನೇನಾದ್ರು ಹೋಮ ಮಾಡಿದ ಅಂತಾದರೆ, ಸಂಪೂರ್ಣವಾಯಿತು ಅಂದರೆ ಆಗ ಅವನು ಅವಧ್ಯನಾಗ್ಬಿಡ್ತಾನೆ. ಬ್ರಹ್ಮದೇವರ ವರ ಆ ರೀತಿಯಾಗಿ ಇದೆ ಹಾಗೆ ಅಂತ. ಈಗಂತೂ ಅವನು ಹೋಗಿದ್ದಾನೆ, ಹೋಮಕ್ಕೆ ಅಂತ ಹೋಗಿದ್ದಾನೆ, ಏನಾರು ಮಾಡಿ ನಾವು ನಿಲ್ಲಿಸಬೇಕು ಹಾಗೆ ಅಂತ ಹೇಳ್ತಾನೆ. ಆಗ ಪರಮಾತ್ಮನು ಕೂಡ ಲಕ್ಷ್ಮಣನನ್ನು ಆಯೋಜನೆ ಮಾಡ್ತಾನೆ. ನೀನು ಹೋಗು, ವಿಭೀಷಣನ ಜೊತೆಗೆ ಹೋಗು ಹಾಗೆ ಅಂತ. ಇಲ್ಲಿ ಒಂದು ಪ್ರಶ್ನೆ ಬಂತು, ಯಾಕೆ ರಾಮ ಸ್ವತಃ ತಾನು ಹೋಗಲಿಲ್ಲ, ರಾಮ ಯಾಕೆ ಲಕ್ಷ್ಮಣನನ್ನು ಆಯೋಜನೆ ಮಾಡಿದ ಹಾಗೆ ಅಂತ ಒಂದು ಪ್ರಶ್ನೆ. ನತು ರಾಮ ಲಕ್ಷ್ಮಣಂ ಕಿಂ ಇತಿ ನಿಯುಕ್ತವಾನ್ ಇತ್ಯತಃ ನವಾ ಇತಿ ಆತ್ಮನಃ ಸ್ವಸ್ಯ ಸಮೀಕ್ಷಣಾತ್ ಪಲಾಯಿತಸ್ಯ ಇಂದ್ರಜಿತಃ ವದಂ ರಾಮ ನ ಈಯೇಷ. ರಾಮ ಯುದ್ಧ ಮಾಡ್ತಾ ಇದ್ದ. ಯಾವಾಗ ಎದುರುಗಡೆ ನಿಂತು ಯುದ್ಧ ಮಾಡಿದರೆ ಯುದ್ಧ ಮಾಡ್ತಾ ಇದ್ದ. ಅವನು ಫಸ್ಟ್ ಅದೃಶ್ಯನಾಗಿ ಯುದ್ಧದಿಂದ ಪಲಾಯಿತನಾದ, ಓಡೋಗ್ಬಿಟ್ಟ. ಅಂಥವ್ರ ಜೊತೆಗೆ ರಾಮ ತಾನು ಯುದ್ಧ ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಯಾಕೆ? ಅವನ ಸ್ವಭಾವ ಗೊತ್ತಾಗ್ತದೆ ನೋಡಿ, ಎಷ್ಟು ಹೆದರಿದ್ದಾನೆ ಅಂತ ಗೊತ್ತಾಗ್ತದೆ. ಧೈರ್ಯ ಇದ್ದರೆ ಎದುರುಗಡೆ ನಿಂತು ಯುದ್ಧ ಮಾಡಬೇಕು. ಕುಂಭಕರ್ಣ ಮಾಡಿದ ನೋಡಿ. ಅದೃಶ್ಯನಾಗಿದ್ದಾಗ ಅವನ ಜೊತೆಗೆ ಏನು ಯುದ್ಧ ಮಾಡೋದು, ಓಡೋಗ್ತಾನೆ. ಅದರಿಂದ ರಾಮ ಇಂದ್ರಜಿತ್ ಜೊತೆಗೆ ಯುದ್ಧ ಮಾಡಲಿಕ್ಕೆ ಇಚ್ಛೆ ಪಟ್ಟಿಲ್ಲ. ಪುನಃ ಅಥ ಅಸೌ ಇಂದ್ರಜಿತ್ ಸತ್ವೇನ ಬಲೇನ ಉಜ್ಜಿತಃ ಅತಿಕೂಟೇನ ಛದ್ಮನ ಉಪಧೀತೆ ಮೇ ವದಾರ್ಹ ನ ಭವತಿ. ಮತ್ತು ಅವನೇನು ಮಾಡ್ತಾನೆ, ಹೋಮ ಮಾಡಿ ಬಂದಾಗಲೂ ಕೂಡ ಅದೃಶ್ಯನಾಗ್ತಾನೆ. ಅದೃಶ್ಯನಾದವನ ಜೊತೆಗೆ ಏನು ಯುದ್ಧ ಮಾಡೋದು, ನಾನು ಯುದ್ಧ ಮಾಡೋದಿಲ್ಲ. ಅವನು ವದಾರ್ಹ ಆ ಬುದ್ಧಿಯಿಂದ ಲಕ್ಷ್ಮಣನನ್ನು ಕಳಿಸ್ತಾನೆ ಅಂತ ಅರ್ಥ. ಕಪಟ ಯುದ್ಧ ಮಾಡುವವನು, ಅದರಿಂದ ನನ್ನಿಂದ ಸಂಹಾರ ಮಾಡಲು ಯೋಗ್ಯನಲ್ಲ ಅವನು ಅಂತ ರಾಮಚಂದ್ರ ದೇವರು ಇಚ್ಛೆ ಪಟ್ಟಿಲ್ಲ ಅಂತ. ಸಾದಿದೇಶಾವರಜಂ ಜನಾರ್ದನೋ ಹನುಮತ ಚೈವ ವಿಭೀಷಣೇನ ಸಹೈವ ಸರ್ವೈರಪಿ ವಾನರೇಂದ್ರೈಃ ಯಯೌ ಮಹಾತ್ಮ ಸ ಚ ತದ್ವಧಾಯ. ಅಷ್ಟಾದ ಮೇಲೆ ಇಷ್ಟ ಆಲೋಚನೆ ಮಾಡಿ ಪರಮಾತ್ಮ ತನ್ನ ಅವರಜ ಅಂದರೆ ಲಕ್ಷ್ಮಣನಿಗೆ ಆದೇಶ ಮಾಡ್ತಾನೆ, ಇಂದ್ರಜಿತ ವದಾರ್ಥಂ, ಇಂದ್ರಜಿತ್ತನ್ನು ಸಂಹಾರ ಮಾಡು ಹಾಗೆ ಅಂತ
ಅವನಿಗೆ ಅಪ್ಪಣೆಯನ್ನು ಕೊಡ್ತಾ ಇದ್ದಾನೆ. ಆಗ ಹನುಮಂತ ದೇವರು ಮತ್ತು ವಿಭೀಷಣ ಮತ್ತು ಎಲ್ಲ ವಾನರರು ಕೂಡ ಅಲ್ಲಿ ಹೋಗ್ತಾರೆ ಲಕ್ಷ್ಮಣ ಸಮೇತ. ಇಂದ್ರಜಿತ ವದಾರ್ಥಂ, ಇಂದ್ರಜಿತನ ಸಂಹಾರಕ್ಕಾಗಿ ಅವರು ಕೂಡ ಹೋದರು ಅಂತ. ಸಜನ್ವಸ್ತಸ್ಯ ಚಕಾರ ವಿಘ್ನಂ ಪ್ಲವಂಗಮೈ ಸೋತ ಯುಯುತ್ಸಯಾ ರಥಂ ಸಮಾಸ್ಥಿತಃ ಕಾರ್ಮುಕ ಬಾಣಪಾಣಿಃ ಪ್ರತ್ಯುದ್ಯಯೌ ಲಕ್ಷ್ಮಣಮಾಶುಗರ್ಜನ್. ಸಹ ಲಕ್ಷ್ಮಣಃ ಜುಹ್ವತಃ, ಆ ಲಕ್ಷ್ಮಣನಾದರೂ ಹೋಮ ಮಾಡ್ತಾ ಇರುವ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ತಸ್ಯ ಪ್ಲವಂಗಮೈ ವಿಘ್ನಂ ಚ ಕಾರಯಾಮಾಸ, ಕಪಿಗಳಿಂದ ಆ ಯಜ್ಞಕ್ಕೆ ವಿಘ್ನವನ್ನು ಉಂಟು ಮಾಡಿದರು. ಅಥ ಅನಂತರ ಇಂದ್ರಜಿತ್ ಯುಯುತ್ಸಯ ಯೋದ್ಧಮಿಚಯ ಕಾರ್ಮುಕ ಬಾಣಪಾಣಿ ರಥಂ ಸಮಾಸ್ಥಿತ. ಆಗ ಇಂದ್ರಜಿತ್ತು ತಾನು ಯುದ್ಧ ಮಾಡುವ ಇಚ್ಛೆ ಉಳ್ಳವನಾಗಿ ಕೈಯಲ್ಲಿ ಬಿಲ್ಲು ಬಾಣ ಇಟ್ಕೊಂಡು ರಥದಲ್ಲಿ ಕೂತು ಗರ್ಜನೆ ಮಾಡಿದ ಅಂತ. ಲಕ್ಷ್ಮಣಂ ಆಶು ಪ್ರತ್ಯುದ್ಯಯೌ, ಲಕ್ಷ್ಮಣನನ್ನು ಕರೆಯುತ್ತಾನೆ, ನೀನು ಯುದ್ಧಕ್ಕೆ ಬಾ ಹಾಗೆ ಅಂತ. ಉಭೌ ಚ ತಾವಸ್ತ್ರವಿದಾಂ ವರಿಷ್ಠೌ ಶರೈ ಶರೀರಾಂತಕರೈಸ್ತತಕ್ಷತುಃ ದಿಶಶ್ಚ ಸರ್ವಾ ಪ್ರದಿಶಶ್ಚರೋತ್ತಮೈಃ ವಿಧಾಯ ಶಿಕ್ಷಾಸ್ತ್ರಬಲೈರ್ನಿರಂತರಾಃ. ತೌ ಅಂದರೆ ಇಂದ್ರಜಿತು ಮತ್ತು ಲಕ್ಷ್ಮಣ ಅವರಿಬ್ಬರೂ ಕೂಡ ಅಸ್ತ್ರವಿದಾಂ, ಅಸ್ತ್ರಗಳನ್ನು ಜಾನತಾಂ, ಅಸ್ತ್ರಾಣಿ ಜಾನತಾಂ ಮಧ್ಯೆ ವರಿಷ್ಠವು, ಅಸ್ತ್ರವನ್ನು ಬಲ್ಲವರಲ್ಲಿ ಅವರಿಬ್ಬರು ಶ್ರೇಷ್ಠರು. ಯಾರು? ಲಕ್ಷ್ಮಣ ಮತ್ತು ವಿಭೀಷಣ ಎಲ್ಲಿಂದ ಬಂದ ಇಲ್ಲಿ? ಯಾರಿಬ್ಬರ ಮಧ್ಯದಲ್ಲಿ ಯುದ್ಧ ಆಗ್ತಾ ಇದೆ? ಹಾಂ, ಲಕ್ಷ್ಮಣ ಇಂದ್ರಜಿತ್ ಮಧ್ಯೆ ಯುದ್ಧ ಆಗ್ತಾ ಇದೆ. ಅವರಿಬ್ಬರು ಕೂಡ ಏನಾಗಿದ್ದರು? ಅಸ್ತ್ರವಿದ್ಯೆಯಲ್ಲಿ ಶ್ರೇಷ್ಠರಾಗಿದ್ದರು. ಶರೀರಸ್ಯ ಅಂತಕೈಹಿ ವಿನಾಶಕೈಹಿ ಶರೈಹಿ, ಶರೀರವನ್ನೇ ನಾಶ ಮಾಡತಕ್ಕ ಬಾಣಗಳು, ಅದರಿಂದ ಪರಸ್ಪರ ಹೊಡೆದಾಡ್ತಾ ಇದ್ದರು. ಏನಾಯಿತು ಆಗ? ಸರ್ವಾದಿಶಃ ಪ್ರದಿಶಶ್ಚ ಶರೋತ್ತಮೈಹಿ ಶಿಕ್ಷೆಯ ಅಸ್ತ್ರಾಣಾಂ ಬಲೈಶ್ಚ ನಿರಂತರ ಅವಕಾಶರಹಿತಾಶ್ಚಕ್ರುಹು. ಆ ಬಾಣಗಳನ್ನು ಬಿಟ್ಟದ್ರಿಂದ ದಿಕ್ಕುಗಳು ಉಪದಿಕ್ಕುಗಳು ಎಲ್ಲ ಕಡೆ ಏನಾಯಿತು? ಬಾಣಗಳು ಮುಚ್ಚೋಯ್ತಂತೆ. ಅಂದರೆ ಎಲ್ಲ ಕಡೆ ಕತ್ತಲೆ ಆಗೋಯಿತು ಅಂತ. ಯಾಕೆ? ಸೂರ್ಯನ ಅವಕಾಶ ಬರಲಿಕ್ಕೆ ಜಾಗನೇ ಇಲ್ಲ. ಅಷ್ಟು ಪುಂಖಾನುಪುಂಖವಾಗಿ ಬಾಣಗಳನ್ನು ಬಿಟ್ಟು ಎಲ್ಲ ಕಡೆ ಕತ್ತಲೆಯನ್ನಾಗಿ ಮಾಡಿದರು ಅಂತ ಅರ್ಥ. ಅಷ್ಟು ಶ್ರೇಷ್ಠವಾದ ಒಂದು ಯುದ್ಧ ಆಯಿತು. ಅಸ್ತ್ರಾಣಿ ತಸ್ಯಾಸ್ತ್ರವರೈ ಸ ಲಕ್ಷ್ಮಣೋ ನಿವಾರ್ಯ ಶತ್ರೋಶ್ಚಲಕುಂಡಲೋಜ್ವಲನ್ ಶಿರಶ್ಶರೇನಾಶು ಸಮುನ್ಮಮಾಥ ಸುರೈಃ ಪ್ರಸೂನೈರಥಚಾಭಿವೃಷ್ಟಃ. ಆಗ ಲಕ್ಷ್ಮಣನು ಅಸ್ತ್ರವರೈಹಿ, ಒಂದು ಶ್ರೇಷ್ಠವಾದ ಅಸ್ತ್ರದಿಂದ ಇಂದ್ರಜಿತ ಅಸ್ತ್ರಾಣಿ ನಿವಾರ್ಯ, ಇಂದ್ರಜಿತ್ ಕಳಿಸಿದ ಅಸ್ತ್ರಗಳನ್ನೆಲ್ಲ ತಡೆಗೊಳಿಸಿ ಶತ್ರೋಹೋ, ಆ ಇಂದ್ರಜಿತಿನ ಚಲಾಭ್ಯಾಂ ಕುಂಡಲಾಭ್ಯಾಂ ಉಜ್ವಲಂ ಪ್ರಕಾಶಮಾನಂ ಶಿರಃ, ಶ್ರೇಷ್ಠವಾದ ಅಸ್ತ್ರದಿಂದ ಅವನ ಕುಂಡಲಗಳನ್ನು, ಮತ್ತೊಂದು ಅಸ್ತ್ರದಿಂದ ಅವನ ತಲೆಯನ್ನು ಛೇದನ ಮಾಡಿದರು. ಲಕ್ಷ್ಮಣ ದೇವರು ಇಂದ್ರಜಿತನ್ನು ಸಾಯಿಸಿದರು, ಸಂಹಾರ ಮಾಡಿದರು ಅಂತ. ಸುರೈಹಿ ಕರ್ತೃಭಿಹಿ ಪ್ರಸೂನೈಹಿ ಪುಷ್ಪೈಹಿ ಕರಣೈಹಿ ಅಭಿವೃಷ್ಟಃ. ಆಗ ದೇವತೆಗಳೆಲ್ಲ ಲಕ್ಷ್ಮಣ ದೇವರ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ನಿಪಾತಿತೇಸ್ಮಿನ್ ಇತರಾಂ ನಿಶಾಚರಾಂ ಪ್ಲವಂಗಮಾ ಜಗ್ನುರನೇಕಕೋಟಿಶಃ ಹತಾವಶಿಷ್ಟಾಸ್ತು ದಶಾನನಾಯ ಶಶಂಸುರುತ್ಯಾಪ್ತ ಸುತಪ್ರಣಾಶನಂ ಪ್ರಣಾಶಂ. ಅಸ್ಮಿನ್ ಇಂದ್ರಜಿತೇ ನಿಪಾತಿತೇ ಸತಿ, ಈ ರೀತಿಯಾಗಿ ಇಂದ್ರಜಿತು ಕೆಳಗೆ ಬಿದ್ದ, ಸತ್ತ. ಅವನು ಸತ್ತ ಮೇಲೆ ಪ್ಲವಂಗಮಾಹ ಅನೇಕ ಕೋಟಿಶಃ ಅನೇಕ ಕೋಟಿ ಸಂಖ್ಯಾಕಾನ್ ನಿಶಾಚರಾನ್ ಜಗ್ನು, ಕೋಟಿ ಕೋಟಿ ಸಂಖ್ಯೆಯಲ್ಲಿ ಇದ್ದ ಕಪಿಗಳು ಅಷ್ಟೇ ಅದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಇದ್ದ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದರು. ಸೈನ್ಯ ಬಂದಿರ್ತಲ್ಲೋ ಇಂದ್ರಜಿತ್ತಕ್ಕೆ, ಅವರನ್ನೆಲ್ಲ ಸಂಹಾರ ಮಾಡಿದರು. ಹತೇಭ್ಯ ಅವಶಿಷ್ಟಾಹ, ಇನ್ನು ಯಾರು ಉಳಿದರು ಆ ರಾಕ್ಷಸರು, ಅವರು ಅತ್ಯಾಪ್ತಭೂತಸ್ಯ ಸುತಸ್ಯ ಇಂದ್ರಜಿತಃ ವಿನಾಶಂ, ರಾವಣನಿಗೆ ಆ ಸುದ್ದಿಯನ್ನು ಮುಟ್ಟಿಸಬೇಕು ಅಂತ ಅವರೆಲ್ಲ ಲಂಕೆಗೆ ಓಡಿ ಹೋದರು. ಎಂಥ ಮಗ, ಭಾರಿ ಆಪ್ತನಾದವ, ನನ್ನ ಕೆಲಸವನ್ನೆಲ್ಲ ಮಾಡತಕ್ಕವನು ಅಂತ ಭ್ರಾಂತಿಯಲ್ಲಿ ಇದ್ದ ಅವನು ರಾವಣ. ಅಂಥ ಅತಿ ಪ್ರಿಯನಾದ ಮಗ ಸತ್ತ ಒಂದು ವಿಷಯವನ್ನು ರಾವಣನಿಗೆ ತಿಳಿಸಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಉಳಿದ ಸೈನ್ಯ ಹೋಗಿ ಹೇಳಿದರು, ರಾವಣನಿಗೆ ಆ ಸುದ್ದಿಯನ್ನು ಹೇಳಿದರು.
ಸತನ್ನಿಶಂ ಯಾ ಪ್ರಿಯಮುಗ್ರರೂಪಂ ವೃಷಂ ವಿನಿಶ್ವಸ್ಯ ವಿಲಪ್ಯ ದುಃಖಾತ್ ಸಂಸ್ಥಾಪಯಾಮಾಸ ಮತಿಂ ಪುನಶ್ಚ ಮರಿಷ್ಯ ಇತ್ಯೇವ ವಿನಿಶ್ಚಿತಾರ್ಥಃ. ಸಹ ರಾವಣಃ ಅಪ್ರಿಯಂ, ಆ ರಾವಣನಾದರೂ ಅಪ್ರಿಯವಾದ ಈ ಮಾತನ್ನು ಕೇಳಿ ಉಗ್ರರೂಪವಾದ ಭಾರಿ ದುಃಖಕ್ಕೆ ಕಾರಣವಾದದ್ದು. ತನ್ನ ಮಗನ ಸಾವು ಅದು ಭಾರಿ ದುಃಖ ಆಯಿತು ಅವನಿಗೆ, ಅತಿ ಅಪ್ರಿಯವಾದದ್ದು. ಅಂಥ ಮಾತನ್ನು ಕೇಳಿ ವೃಷಂ ವಿನಿಶ್ವಸ್ಯ, ದೀರ್ಘವಾದ ಉಸಿರಾಟವನ್ನು ಮಾಡಿದ. ದೀರ್ಘವಾದ ಉಸಿರನ್ನು ಬಿಟ್ಟು ದುಃಖಾತ್ ವಿಲಪ್ಯ, ದುಃಖದಿಂದ ವಿಲಾಪ ಮಾಡುತ್ತಾ ಪುನರಪಿ ಮರಿಷ್ಯೆ ಇತ್ಯೇವಂ ನಿಶ್ಚಿತಾರ್ಥ, ನಾನಿವತ್ತು ಸಾಯೋದು ನಿಶ್ಚಿತ ಹಾಗೆ ಅಂತ ತಾನೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟ. ಅಂಥ ನಿಶ್ಚಿತಾರ್ಥ ಒಂದು ಬುದ್ಧಿಯಿಂದ ಸ್ಥಾಪಯಾಮಾಸ, ಯುದ್ಧಕ್ಕಾಗಿ ತಾನೂ ಕೂಡ ಹೊರಟ. ಸ್ಥಾಪಯಾಮಾಸ ಯುದ್ಧಾಯ, ಯದ್ವಾ ಮರಿಷ್ಯೆ ಇತ್ಯೇವಂ ಮತಿಂ ಸಂಸ್ಥಾಪಯಾಮಾಸ ಚಕ್ರೆ. ಕುತಃ ಯಥಾ ವಿನಿಶ್ಚಿತಾರ್ಥ ಮರಣಲಕ್ಷಣ ಫಲಂ ಏನ, ಮರಣ ಸೂಚಕವಾದ ಒಂದು ಫಲಗಳು ಅವನಿಗೆ ಗೊತ್ತಾಯಿತು. ಅದರಿಂದ ಅವನು ತೀರ್ಮಾನ ಮಾಡಿದ, ನಾನು ಇನ್ನು ಇವತ್ತು ಸಾಯೋದು ಖಚಿತ ಹಾಗೆ ಅಂತ. ಮರಣಾಭಿಮುಖ ಶೀಘ್ರಂ ರಾವಣೋ ರಣಕರ್ಮಣಿ ಸಜ್ಜೀಭವನ್ನಂತರೈವ ದಿದೇಶ ಬಲಮೂರ್ಜಿತಂ. ಮರಣಾಭಿಮುಖ, ಮರಣೋನ್ಮುಖವಾಗಿ ರಾವಣ ರಣಾಖ್ಯ ಕರ್ಮಣಿ, ರಣ ಎನ್ನುವ ಒಂದು ಕರ್ಮದಲ್ಲಿ ಸಜ್ಜೀಭವನ್ ತಯಾರಾದ, ಸಪರೀಕರ ಭವನ್ನೇವ ಅನೇಕ ಸೈನ್ಯಗಳನ್ನೆಲ್ಲ ತಾನು ತಯಾರು ಮಾಡಿ ಯುದ್ಧಕ್ಕೆ ಹೊರಡೋದಕ್ಕೆ ತಯಾರಾದ ಅಂತ ಅರ್ಥ. ತನ್ನ ಸೈನ್ಯಕ್ಕೂ ಆದೇಶ ಮಾಡ್ತಾನೆ ಹೊರಡೋಣ ಅಂತ. ಎಷ್ಟು ಸೈನ್ಯ? 30 ಮಹೌಗಕಾನಾಂ ಅಕ್ಷೌಹಿಣೀನಾಮಪಿ 600 ಶ್ರಮೇಣ ಸಂಯೋಜಯತಾಸುರಾಮಂ ಸಜ್ಜೋ ಭವಾಮೀತಿ ದಿದೇಶ ರಾವಣಃ. ಮಹೌಗಾನಾಂ 30,000, ಎಷ್ಟು ಮಹೌಗಗಳು? 30,000, 30,000 ಮಹೌಗಗಳು. ತಥಾ ಅಕ್ಷೌಹಿಣೀನಾಂ 600, 6,000 ಅಕ್ಷೌಹಿಣಿ. ಮಹೌಗಗಳು 30,000, ಅಕ್ಷೌಹಿಣಿಯಿಂದ 6,000 ಹಾಗೆ ಅಂತ. ಸಹೈವ ರಾವಣ ದಿದೇಶ, ಅಷ್ಟು ಸೈನ್ಯಕ್ಕೆ ರಾವಣ ಕಷ್ಟಪಟ್ಟು, ಯಾಕೆಂದರೆ ಇವ್ರನ್ನ ಒಟ್ಟು ಸೇರಿಸೋದೇ ಕಷ್ಟ, ಅಷ್ಟು ಜನ. ಮಹಾಭಾರತ ಯುದ್ಧದಲ್ಲಿ 18 ಅಕ್ಷೌಹಿಣಿ ಅಂತಾರೆ, ಇಲ್ಲಿ ಎಷ್ಟು? 6,000 ಅಕ್ಷೌಹಿಣಿ. ರಾವಣನ ಸೈನ್ಯ ಮಾತ್ರ ಎಷ್ಟು? 6,000 ಅಕ್ಷೌಹಿಣಿ. ಮಹಾಭಾರತ ಯುದ್ಧ ಎಷ್ಟು? 18, ಕೌರವರದು 11, ಪಾಂಡವರದು 7. 18 ಅಕ್ಷೌಹಿಣಿ ಸೈನ್ಯದ ಯುದ್ಧ ಅಂತ ಆದರೆ ಇದು 6,000 ಅಕ್ಷೌಹಿಣಿ. ಎಷ್ಟು ಜನ ಇರಬೇಕು ನೋಡು. ಸುಮಾರು 2 ಲಕ್ಷ. ಒಂದು ಅಕ್ಷೌಹಿಣಿ ಅಂದರೆ ಸುಮಾರು 2 ಲಕ್ಷ ಸೈನ್ಯ. ಎಲ್ಲ ರಥ, ಕುದುರೆ, ಆನೆ, ಪಾದಾಳುಗಳು ಅಂತ 4 ಜನ ಚತುರಂಗ ಸೈನ್ಯ ಅಂತಾರೆ. ಅದೆಲ್ಲ ಸೇರಿ ಒಟ್ಟು ಸುಮಾರು 2 ಲಕ್ಷ ಹತ್ರ ಬರ್ತದೆ. ಅಂಥವರು ಇಂಟು 6,000 ಅಂದರೆ ನೋಡ್ಕೊಳ್ಳಿ ಎಷ್ಟು. ಕೇನ ಅಭಿಪ್ರಾಯೇನ ಆಶು ಶೀಘ್ರಂ ರಾಮಂ ಪ್ರತಿ ಗತ್ವಾ ಸಂಯೋಜಯತ. ಏನಂತ ಆದೇಶ ಮಾಡಿದ? ರಾಮನ ಬಳಿಕ ಹೋಗಿ ಯುದ್ಧಕ್ಕೆ ತಯಾರಾಗಿರಿ ಹಾಗೆ ಅಂತ. ಅಹಂತು ಸಜ್ಜ ಸಪರಿಕಾರ ಭವಾಮಿ, ನಾನು ಬೇಕಾದ ಸಾಮಗ್ರಿ ಎಲ್ಲವನ್ನು ಹಿಡ್ಕೊಂಡು, ನಾನು ಕೂಡ ಆಯುಧಗಳನ್ನೆಲ್ಲ ಹಿಡ್ಕೊಂಡು ನಾನು ಕೂಡ ಬರ್ತೀನಿ ಅಂತ ಅವನು ಸೈನ್ಯಕ್ಕೆ ಆದೇಶವನ್ನು ಮಾಡಿದ. ತದಪ್ರದೃಶ್ಯಂ ವರತ ಸ್ವಯಂಭುವೋ ಯುಗಾಂತಕಾಲಾರ್ಣವ ಘೂರ್ಣಿತೋಪಮಂ ಪ್ರಗೃಹ್ಯ ನಾನಾವಿಧಮಸ್ತ್ರಶಸ್ತ್ರಂ ಬಲಂ ಕಪೀನ್ ಶೀಘ್ರತಮಂ ಜಗಾಮ. ಸ್ವಯಂಭುವಃ ಬ್ರಹ್ಮಣಃ ವರತಃ, ಬ್ರಹ್ಮದೇವರು ವರವನ್ನು ಕೊಟ್ಟಿದ್ದರು. ಅಪ್ರದೃಶ್ಯಂ, ಅದನ್ನು ಎದುರಿಸೋಕ್ಕೆ ಆಗೋದಿಲ್ಲ ಅಂಥ ಒಂದು ಸೈನ್ಯ ಅದೆಲ್ಲ. ಯುಗಂತಕಾಲ ಪ್ರಳಯಕಾಲ ತತ್ರ ವರ್ತಮಾನಸ್ಯ ಅರ್ಣವಸ್ಯ ಘೂರ್ಣಿತಂ ತತ್ ಸದೃಶಂ.
असर माताಡ್ತಾರೆ ಅದು ಹೇಗಿತ್ತು ಹಾಗೆಂದರೆ, ಪ್ರಳಯ ಕಾಲದಲ್ಲಿ ಸಮುದ್ರಗಳು ಅದು ಹೇಗೆ ಚಲನವಲನೆ ಆಗ್ತಾ ಇತ್ತೋ ಅದೇ ಥರ ದೊಡ್ಡ ಸಮುದ್ರ ಆ ಸೈನ್ಯ ಚಲನವಲನೆ ಆದಂತೆ, ಸಮುದ್ರ ಚಲನವಲನೆ ಆದಂತೆ ಈ ಸೈನ್ಯವು ಕೂಡ ಬಂತು. ಸಮುದ್ರದಷ್ಟು ಸೈನ್ಯ ಅಂತ ರಾವಣನದ್ದು, ಆ ರೀತಿಯಾಗಿ ಬಂದರು ಅಂತ ಹೇಳ್ತಾ ಇದ್ದಾರೆ. ಘೂರ್ಣಿತೋಪಮಂ ಪ್ರಗೃಹ್ಯ ನಾನಾವಿಧಂ ಅಸ್ತ್ರಶಸ್ತ್ರಂ, ನಾನಾ ವಿಧವಾದ ಅಸ್ತ್ರ ಶಸ್ತ್ರ ಇದನ್ನೆಲ್ಲ ಹಿಡ್ಕೊಂಡು ಕಪೀನ್ ಶೀಘ್ರತಮಂ ಜಗಾಮ, ಆ ವಾನರ ಸೈನ್ಯವನ್ನು ಕುರಿತು ಸೈನ್ಯ ಬಂದವು ಅಂತ ಹೇಳ್ತಾ ಇದ್ದಾರೆ. ಆಗಚ್ಛಮಾನಂ ತದಪಾರಮೇಯಂ ಬಲಂ ಸುಘೋರಂ ಪ್ರಳಯಾರ್ಣವೋಪಮಂ ಭಯ ಸಮುದ್ವೀಕ್ಷ್ಯ ವಿಷನ್ನಚೇತಸಃ ಕಪಿಪ್ರವೀರಾಃ ನಿತರಾಂ ಪ್ರದುದ್ರುವುಃ. ಅಪಾರಮೇಯಂ, ಅದರ ಕೊನೆ ಎಲ್ಲಿಂದನೇ ಗೊತ್ತಾಗ್ತಾ ಇಲ್ಲವಂತೆ, ಅಷ್ಟು ಜನಸಂಖ್ಯೆ, ಅಂಥ ಅಪರಿಮಿತವಾದ ಒಂದು ಜನಸಮೂಹ. ಭಯಾನಕಂ, ಸುಘೋರವಾದ ಭಯಾನಕವಾದ ಆ ಪ್ರಳಯಾರ್ಣವ, ಪ್ರಳಯ ಕಾಲದ ನೀರಿನಂತೆ ಅದಕ್ಕೆ ಸದೃಶವಾಗಿ ಇರತಕ್ಕ ಆ ಒಂದು ಸೈನ್ಯ, ಅದು ಬರೋದನ್ನು ನೋಡಿ, ಅಂಥ ಬಲವನ್ನು ನೋಡಿ, ನಿತರಾಂ ನಿಷನ್ನಂ ಚೇತಃ ಕಪಿಪ್ರವೀರಾಃ, ಕಪಿ ಶ್ರೇಷ್ಠರಿಗೆಲ್ಲ ಏನಾಯಿತು, ಭಾರಿ ಭಯ ಆಗೋಯ್ತು, ಇಂಥ ಒಂದು ಸಮುದ್ರ ಬರ್ತಾ ಇದೆ ಹಾಗೆ ಅಂತ. ಅವರೆಲ್ಲ ಓಡಿ ಹೋದರು, ಕಪಿಪ್ರವೀರರೆಲ್ಲ ಓಡಿ ಹೋದರು ಹೆದರಿಕೆಯಿಂದ ಅಂತ ಹೇಳ್ತಾರೆ. ವರೋಹಿ ದತ್ತೋಸ್ಯ ಪುರಾ ಸ್ವಯಂಭುವ ಧರಾತಲೇಲ್ಪೇಪಿ ನಿವಾಸಶಕ್ತಿ ಅಜೇಯತ ಚೇತ್ಯತ ಏವ ಸಾರ್ಕಜಾಃ ಪ್ಲವಂಗಮಾಃ ದ್ರಷ್ಟುಮಪಿ ಸ್ಮನಾಶಕನ್. ನಾನು ಏತಾವತಿ ಸೇನಾ ಕಥಂ ಪೃಥಿವ್ಯಾಂ ಅಲ್ಪೇ ಪ್ರದೇಶೇ ಇಮಾನ್ ಕಿಮರ್ಥಂ ಚ ಸುಗ್ರೀವಾದಯ ದೃಷ್ಟ್ವಾ ದದ್ರುವು ಇತ್ಯತಃ ಆಹ ವರಯಿತಿ. ಎರಡು ಪ್ರಶ್ನೆ ಬಂತು. ಇಷ್ಟು ಸಮುದ್ರದಂಥ ಜನ ಸೈನ್ಯ ಭೂಮಿಯಲ್ಲಿ ಇರಲಿಕ್ಕೆ, ಅಲ್ಪ ಪ್ರದೇಶ, ಲಂಕಾಪಟ್ಟಣ ಭಾರಿ ಸಣ್ಣ ಊರು, ಅಲ್ಲಿ ಹೆಂಗೆ ಇರಲಿಕ್ಕೆ ಸಾಧ್ಯವಾಗಿತ್ತು ಇಷ್ಟು ದಿವಸ? ಮತ್ತು ಸುಗ್ರೀವಾದಿ ಶ್ರೇಷ್ಠ ಕಪಿಗಳೆಲ್ಲ ಯಾಕೆ ಓಡಿ ಹೋಗಬೇಕು ಈ ಸೈನ್ಯವನ್ನು ನೋಡಿ ಹಾಗೆ ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ, ಇದಕ್ಕೆ ಬ್ರಹ್ಮದೇವರ ವರ ಇದೆ. ಇದೆಲ್ಲ ಒಂಥರ ಎಮರ್ಜೆನ್ಸಿ ಫೋರ್ಸ್ ಅಂತ ಕರೀತಾರೆ ನೋಡಿ, ಆಪತ್ಕಾಲ ಬಂದಾಗ ಬರತಕ್ಕ ಸೈನ್ಯ ಇದು. ಸಾಮಾನ್ಯವಾಗಿ ಇದನ್ನು ಬಳಸೋದಿಲ್ಲ ರಾವಣ, ತಾನೇ ಹೋಗ್ತಾನೆ ಏನೋ ಕತೆ ಮುಗಿಸಿ ಬರ್ತಾನೆ. ಇದು ಆಪತ್ಕಾಲಕ್ಕೆ ಅಂತ ನೇಮಿಸಿ ಇಟ್ಟಿದ್ದ ಅಂಥ ಸೈನ್ಯ ಇವೆಲ್ಲ. ರಿಸರ್ವ್ಡ್ ಪೊಲೀಸ್ ಫೋರ್ಸ್ ಅಂತ ನೋಡಿ, ರಿಸರ್ವ್ಡ್ ಇವೆಲ್ಲ ಆಪತ್ಕಾಲಕ್ಕಾಗಿ ರಿಸರ್ವ್ ಮಾಡಿ ಇಟ್ಟಿರ್ತಾರೆ ಅಂಥ ಸೈನ್ಯ. ಅವರಿಗೆ ಬ್ರಹ್ಮದೇವರ ವರ ಇತ್ತಂತೆ, ಅಲ್ಪ ಜಾಗದಲ್ಲೂ ಕೂಡ ನೀವು ವಾಸ ಮಾಡುವ ಸಾಮರ್ಥ್ಯವನ್ನು ಪಡೆಯಿರಿ ಹಾಗೆ ಅಂತ. ಆ ರೀತಿಯಾಗಿ ವರ ಇದ್ದದ್ರಿಂದ ಅಲ್ಪ ಜಾಗದಲ್ಲಿ ಇರಲಿಕ್ಕಾಯಿತು. ಮತ್ತು ಅಜೇಯತ, ನಿಮ್ಮನ್ನು ಯಾರೂ ಕೂಡ ಗೆಲ್ಲಿಕ್ಕಾಗೋದಿಲ್ಲ, ಆ ವರವನ್ನು ಕೂಡ ಬ್ರಹ್ಮದೇವರು ಕೊಟ್ಟಿದ್ದರಂತೆ. ಅದರಿಂದ ಆ ಸೈನ್ಯ ಬಂದಾಗ ಎಲ್ಲ ಹೆದರಿದರು. ಒಂದು ಸಂಖ್ಯಾ, ಇನ್ನೊಂದು ಬ್ರಹ್ಮದೇವರ ವರ, ಅಜೇಯರಾಗಿರಿ ಅಂತ. ಅದರಿಂದ ಸುಗ್ರೀವ ಮೊದಲಾದ ಎಲ್ಲ ಕಪಿಗಳು ಕೂಡ ಹೆದರಿ ಓಡಿ ಹೋದವು ಅಂತ ಹೇಳ್ತಾ ಇದ್ದಾರೆ. ಪ್ರಗೃಹ್ಯ ರಾಮೋತ ಧನುಷರಾಂಶ್ಚ ಸಮಂತತಸ್ತಾನವಧೀಂಚರೋಗೈ ಸಯೇವ ಸರ್ವತ್ರ ಚ ದೃಶ್ಯಮಾನೋ ವಿದಿಕ್ಷು ದಿಕ್ಷು ಪ್ರಜಹಾರ ಸರ್ವಶಃ. ಅಥ ನಂತರ ಈ ಸೈನ್ಯ ಬರುವುದನ್ನು ನೋಡಿ ರಾಮಚಂದ್ರ ದೇವರು ಧನುಹು ಶರಾಂಶ್ಚ, ಬಿಲ್ಲುಬಾಣವನ್ನು ಹಿಡಿದು ನಿಶಾಚರಾನ್, ಆ ರಾಕ್ಷಸರನ್ನು ಶರೌಗೈಹಿ ಅಂದರೆ ಬಾಣಗಳ ಸಮೂಹದಿಂದ ಸಮಂತತಃ ಎಲ್ಲ ಕಡೆ ಹೊಡೆದ ಹಾಗೆಂತ ಸಂಹಾರವನ್ನು ಮಾಡಿದ. ಸಮಂತತ ಎಲ್ಲ ಕಡೆ ಹೊಡೆದ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಹೇಗೆ? ಸಹ ರಾಮಯೇವ ಸರ್ವತ್ರ ದಿಕ್ಷು ವಿದಿಕ್ಷು, ಎಲ್ಲ ದಿಕ್ಕುಗಳು, 4 ದಿಕ್ಕುಗಳು, 4 ಉಪದಿಕ್ಕುಗಳು, ಅಲ್ಲಿ ದೃಶ್ಯಮಾನ ಅನಂತಾನಿ ರಾಮರೂಪಾಣಿ ಪ್ರಕಟಯಿತ್ವ. ರಾಮ ಅನೇಕ ರಾಮರೂಪಗಳನ್ನು ತೆಗೆದುಕೊಂಡ ಅಂತ. ಎಲ್ಲ ದಿಕ್ಕುಗಳಲ್ಲೂ ರಾಮ,
ಎಲ್ಲ ವಿದಿಕ್ಕುಗಳಲ್ಲಿ ರಾಮ. ಈ ರೀತಿಯಾಗಿ ಅನೇಕ ರೂಪಗಳನ್ನು ತಾನು ತಾಳಿ ಆ ರೂಪಗಳಿಂದ ಬಾಣವನ್ನು ಬಿಟ್ಟು ಆ ದೈತ್ಯರನ್ನೆಲ್ಲ ಸಂಹಾರ ಮಾಡಿದ. ಸರ್ವಾನ್ ಜಗಾನ, ರಾವಣ ಸೈನ್ಯ ಸಂಪೂರ್ಣವಾಗಿ ಹತವಾಯಿತು ಅಂತ ಹೇಳ್ತಾರೆ. ಕ್ಷಣೇನ ಸರ್ವಾಂಶ್ಚ ನಿಹತ್ಯ ರಾಘವಃ ಪ್ಲವಂಗಮಾನಾಂ ಋಷಭೈಶ್ಚ ಪೂಜಿತಃ ಅಭಿಷ್ಟುತಃ ಸರ್ವಸುರೋತ್ತಮೈರ್ಮುದಾ ವೃಷಂ ಪ್ರಸೂನೋತ್ಕರವರ್ಷಿಭಿಃ ಪ್ರಭುಃ. ಅಲ್ಲ, ಬ್ರಹ್ಮದೇವರ ವರ ಹೇಗೆ ಮೀರ್ಲಿಕ್ಕಾಯಿತು ಅಂದರೆ ಏನು ಸ್ಪಷ್ಟ ಆಯಿತು? ಬ್ರಹ್ಮದೇವರಿಗಿಂತಲೂ ರಾಮದೇವರು ಉತ್ತಮ, ಹರಿ ಸರ್ವೋತ್ತಮ ಎನ್ನುವ ಪ್ರಮೇಯ ಇಲ್ಲಿ ನಮಗೆ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ನೋಡಿ. ಒಂದು ಕ್ಷಣ ಸಾಕಂತೆ ಎಲ್ಲರನ್ನೂ ಕೂಡ, ಎಲ್ಲರ ಕಥೆಯನ್ನು ರಾಮಚಂದ್ರ ದೇವರು ಮುಗಿಸಿದರು ಅಂತ. ಒಂದು ಕ್ಷಣದಲ್ಲಿ ಎಲ್ಲರನ್ನು ಸಂಹಾರ ಮಾಡಿ ಪ್ಲವಂಗಮಾನಾಂ ಋಷಭೈಹಿ ಶ್ರೇಷ್ಠೈಹಿ ಸುಪೂಜಿತಃ, ಎಲ್ಲ ಕಪಿಶ್ರೇಷ್ಠರು ಸುಗ್ರೀವ ಮೊದಲಾದವರು ಕೂಡ ರಾಮದೇವರನ್ನು ಪೂಜೆ ಮಾಡಿದರಂತೆ. ಏನು ಅದ್ಭುತವಾದ ಪರಾಕ್ರಮ ಸ್ವಾಮಿ ನಿಂಬದು ಹಾಗೆ ಅಂತ ಪೂಜೆ ಮಾಡಿದರು. ಮತ್ತು ಸುರೋತ್ತಮೈಹಿ ದೇವತೆಗಳು ಕೂಡ ಸಂತೋಷಪಟ್ಟರು ಅಂತ. ಹೇಗೆ ಗೊತ್ತಾಯಿತು ಹಾಗೆ ಅಂದರೆ ಪ್ರಸೂನೋತ್ಕರಾಣಿ, ಪುಷ್ಪವೃಷ್ಟಿಯನ್ನು ಕೂಡ ಮಾಡಿದರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅಥಾಯಯೋ ಸರ್ವನಿಶಾಚರೇಶ್ವರೋ ಹತಾವಶಿಷ್ಟೇನ ಬಲೇನ ಸಂವೃತಃ ವಿಮಾನಮಾರುಹ್ಯ ಚ ಪುಷ್ಪಕಂ ತ್ವರನ್ ಶರೀರನಾಶಾಯ ಮಹಾಬಲೋದ್ಧತಃ. ಅತ ಅನಂತರ ಇಡೀ ರಾಕ್ಷಸರ ಒಡೆಯನಾದ ರಾವಣ ಇನ್ನು ಯಾವ ಉಳಿದ ಸೈನ್ಯ ಅವಶಿಷ್ಟವಾಗಿ ಇತ್ತಲ್ಲವ, ಆ ಸೈನ್ಯ ಸಮೇತನಾಗಿ ಆ ಸೈನ್ಯದಿಂದ ಸಂವೃತಃ ಸುತ್ತುವರಿಯಲ್ಪಟ್ಟವನಾಗಿ ರಾವಣ, ಅವನ ಸುತ್ತ ಈ ಒಂದು ಸೈನ್ಯ ಯಾರು ಉಳಿದಿದ್ದರು, ಬದುಕಿ ಉಳಿದಿದ್ದರೋ ಅವರೆಲ್ಲ ಅವರು ಸುತ್ತಿ ರಾವಣನ ಸುತ್ತಿ ಬಂದರು ಅಂತ. ಪುಷ್ಪಕಂ ಪುಷ್ಟಿವರ್ಧನಂ ವಿಮಾನಂ ಆರುಹ್ಯ, ರಾವಣ ಪುಷ್ಪಕ ವಿಮಾನ ಅದರಲ್ಲಿ ಕೂತು ತಾನು ಬಂದ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ತ್ವರನ್ ಶರೀರನಾಶಾಯ ಏವ, ತನ್ನ ಶರೀರ ನಾಶ ಮಾಡಿಕೊಳ್ಳೋದಕ್ಕೆ ತಾನು ಬಂದ ಅಂತ ಹೇಳ್ತಾ ಇದ್ದಾರೆ. ಮಹಾಯುದ್ಧೋತ್ತತಃ ಆಯಯೋ, ಭಾರಿ ದೊಡ್ಡ ಯುದ್ಧ ಮಾಡಬೇಕು ಅಂತ ಅವನು ಬಂದ. ವಿರೂಪನೇತ್ರೋಪ್ಯತಯೂಪನೇತ್ರಸ್ತಥಾ ಮಹಾಪಾರ್ಶ್ವ ಮಹೋದರೌ ಚ ಯಯುಸ್ತಮಾವೃತ್ಯ ಸಹೈವ ಮಂತ್ರಿಣೋ ಮೃತಿಂ ಪುರೋಧಾಯ ರಣಾಯ ಯಾಂತಂ. ವಿರೂಪನೇತ್ರ ಮೊದಲಾದ 4 ಜನ. ಯಾರು? ವಿರೂಪನೇತ್ರ, ಯೂಪನೇತ್ರ, ಮಹಾಪಾರ್ಶ್ವ, ಮಹೋದರ ಅಂತ 4 ಜನ ಮಂತ್ರಿ, ರಾವಣನ ಮಂತ್ರಿಗಳು. ಅವರು ಮಂತ್ರಿ ತಮ್ಮ ರಾವಣನ ಮುಂದೆ ಮಾಡಿಕೊಂಡು ರಾವಣನನ್ನು ಸುತ್ತುವರಿತಾ ತಾವೂ ಸಾಯಲಿಕ್ಕೆ ರಾವಣನನ್ನು ಸಾಯಿಸೋದಕ್ಕೆ ಅವರು ಬಂದರು ಹಾಗೆ ಅಂತ. ಅಗ್ರೇ ನಿಧಾಯ ರಣಾಯ ಯಾಂತಂ ಆವೃತ್ಯ, ಸಾಯಲಿಕ್ಕೆ ಬಂದ ರಾವಣನ ಸುತ್ತ ಇವರು 4 ಜನ ಇದ್ದು ಬಂದರು ಅಂತ. ಪರಿವಾರ್ಯ ಸಹೈವ, ಅವರ ಪರಿವಾರ ಸಮೇತವಾಗಿ ಬಂದರು ಅಂತ. ಅಥಾಸ್ಯ ಸೈನ್ಯಾನಿ ನಿಜಘ್ನುರೋಜಸ ಸಮಂತತಃ ಶೈಲಶಿಲಾಭಿವೃಷ್ಟಿಭಿಃ ಪ್ಲವಂಗಮಾಸ್ತಾನ್ ಅಭಿವೀಕ್ಷ್ಯ ವೀರ್ಯವಾನ್ ಸಸಾರ ವೇಗೇನ ಮಹೋದರೋ ರುಷಾ. ಅಥ ನಂತರ ಪ್ಲವಂಗಮಾಹ ಓಜಸ ಬಲೇನ, ಕಪಿಗಳ ಬಲದಿಂದ, ಶೈಲಾನಾಂ ಅಭಿವೃಷ್ಟಿಭಿಃ ಪರ್ವತಗಳ ಒಂದು ಮಳೆ ಅನ್ನು ಸುರಿಸಿದರಂತೆ. ರಾವಣಸ್ಯ ಸೈನ್ಯಂ ಸಮಂತತಃ ಸರ್ವತಃ ನಿಜಗ್ನ, ಯಾವಾಗ ಕಪಿಗಳು ಇಂತಹ ದೊಡ್ಡ ದೊಡ್ಡ ಬಂಡೆಗಳನ್ನೆಲ್ಲ ಎಸೆದಾಗ ಆಗ ರಾವಣನ ಸೈನ್ಯ ನಾಶವಾಯಿತು ಅಂತ ಹೇಳ್ತಾರೆ. ತಾನ್ ಹನ್ಯಮಾನಾನ್ ವೀಕ್ಷ್ಯ, ತಮ್ಮ ಸೈನ್ಯ ಸಾಯುತ್ತಿರುವುದನ್ನು ನೋಡಿ ಮಹೋದರ ಎನ್ನುವ ಒಂದು ಮಂತ್ರಿ ವೇಗವಾಗಿ ಯುದ್ಧಕ್ಕಾಗಿ ಬಂದ. ಮಹೋದರ ನಾಮ ಮಂತ್ರಿ ವೇಗೇನ ಸಸಾರ. ವೀಕ್ಷ್ಯಾತಿಕಾಯಂ ತಮಭಿದ್ರವಂತಂ ಸಕುಂಭಕರ್ಣೋಯಮಿತಿ ಬ್ರುವಂತಃ ಪ್ರದುದ್ರುವರ್ವಾನರವೀರಸಂಗಾಸ್ತಮಾಸಸಾದಾಶು ಸುತೋತವಾರಿನಃ. ಆ ಮಹೋದರ ಹೇಗಿದ್ದ? ಅತಿಕಾಯ, ಅವನು ಕೂಡ ಹೇಗಿದ್ದ?
ಬೃಹದಾಕಾರ, ಸುಗ್ರೀವನಂತೆ ದೊಡ್ಡ ಶರೀರ, ಕುಂಭಕರ್ಣನಂತೆ. ಯಾರು? ಮಹೋದರ, ಬೃಹತ್ ಶರೀರ ಅಂತ ಅರ್ಥ. ಅತಿಕಾಯ, ಸ್ಥೂಲವಾದ ಕಾಯ. ಅವನು ಬರುವುದನ್ನು ನೋಡಿ, ಆ ಮಹೋದರನನ್ನು ನೋಡಿ, ಅಯಂ ಕುಂಭಕರ್ಣ ಇತಿ ಬ್ರುವಂತ, ಇವನು ಕುಂಭಕರ್ಣನೇ ಬಂದ ವಾಪಸ್ಸು ಹಾಗೆ ಅಂತ ವಾನರ ವೀರಾಣಾಂ ಸಂಗಾಹ ಪ್ರದುದ್ರುವು, ವಾನರ ಸಂಘ ಓಡಿಯೋದವು ಅಂತ. ಮಹೋದರನನ್ನು ನೋಡಿ ಓಡಿಯೋದು. ಅಥ ವಾಲಿನಃ ಸುತಃ ಅಂಗದಃ, ಆಗ ವಾಲಿಯ ಮಗನಾದ ಅಂಗದ ಅವನ ಜೊತೆಗೆ ಯುದ್ಧಕ್ಕೆ ಅಂತ ನಿಂತ. ಮಹೋದರನಿಗೂ ಅಂಗದನಿಗೂ ಯುದ್ಧ ಪ್ರಾರಂಭವಾಯಿತು. ವದನ್ಸ ತಿಷ್ಟಧ್ವಮಿತಿ ಸ್ಮ ವೀರೋ ವಿಭೀಷಿಕಾ ಮಾತ್ರಮಿದಂ ನಯಾತ ಇತೀರಯನ್ನಗ್ರತ ಏಷ ಪುಪ್ಲುವೆ ಮಹೋದರಸ್ಯೇಂದ್ರ ಸುತಾತ್ಮಜೋ ಬಲಿ. ಆಗ ಅಂಗದ ಹೇಳಿದಂತೆ, ಓಡ್ತಾ ಇರುವ ಕಪಿಗಳನ್ನು ನೋಡಿ, ಹೇ ಕಪಯಃ ತಿಷ್ಟಧ್ವಂ ಸ್ಥಾತವ್ಯಂ ಚ, ಓಡಬೇಡಿ ನಿಲ್ರಿ, ಓಡಬೇಡಿ ನಿಲ್ರಿ, ಯಾಕೆ ಓಡೋಗ್ತಾರ, ನಾನಿದ್ದೀನಿ ಹಂಗಂತ ಅವರಿಗೆ ಸಾಂತ್ವನವನ್ನು ಹೇಳ್ತಾ, ಇದು ಸುಮ್ಮನೆ ಎದುರಿಸಕ್ಕೆ ಇವನೆಷ್ಟು ದೊಡ್ಡ ರೂಪವನ್ನು ತೆಗೆದುಕೊಂಡಿದ್ದಾನೆ. ವಿಭೀಷಕ ಮಾತ್ರ ಅಂದರೆ ಭಯ ಪ್ರದರ್ಶನ ಮಾತ್ರ, ಸುಮ್ಮನೆ ಪ್ರದರ್ಶನಕ್ಕಷ್ಟೇ ಇವನು ಇಂಥ ಸ್ಥೂಲಕಾಯನಾಗಿ ಇದ್ದಾನೆ ಹಾಗೆ ಅಂತ ಆ ರೀತಿಯಾಗಿ ಹೇಳಿ, ಇಂದ್ರಸುತ ವಾಲಿನಃ ಆತ್ಮಜಃ ಅಂಗದಃ ಮಹೋದರಸ್ಯ ಅಗ್ರತಃ ಪುಪ್ಲುವೆ, ಮಹೋದರನ ಎದುರಿಗೆ ಬಂದು ಜಿಗಿದು ನಿಂತ. ಅತೋ ಶರಾಣಾಶಿ ವಿಮುಂಚಮಾನಂ ಶಿರಃ ಪರಾಮೃಶ್ಯ ನಿಪಾತ್ಯ ಭೂತಲೆ ಮಮರ್ಧಪದ್ಭ್ಯಾಮಭವದ್ಗತಾಸು ಮಹೋದರೋ ವಾಲಿಸುತೇನ ಚೂರ್ಣಿತಃ. ಅನಂತರ ಶರಾನ್ ಬಾಣಾನ್ ವಿಮುಂಚಮಾನಂ ಮಹೋದರಂ, ಅನೇಕ ಬಾಣಗಳನ್ನು ಬಿಡ್ತಾ ಇದ್ದಂತೆ ಮಹೋದರ. ಅಂಥ ಮಹೋದರನ ಬಾಣಗಳನ್ನೆಲ್ಲ ನಾಶಪಡಿಸಿ, ಆಶುಹು ಶಿರಃ ಪರಾಮೃಶ್ಯ, ಅವನ ತಲೆಯನ್ನು ಹಿಡಿದು ಭೂತಲೆ ನಿಪಾತ್ಯ, ಭೂಮಿಯಲ್ಲಿ ಉರುಳಿಸಿ, ಪದಾಭ್ಯಾಂ ಮಮರ್ದ, ಕಾಲಿನಿಂದ ತುಳಿದ ಅಂಗದ. ವಾಲಿಸುತಃ ಅಂಗದೇನ ಚೂರ್ಣಿತಃ, ವಾಲಿಯ ಮಗನಾದ ಅಂಗದನಿಂದ ಚೂರ್ಣಿತನಾದ ಆ ಮಹೋದರ ಅಲ್ಲಿಗೆ ಸತ್ತ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅಂಗದ ರಾವಣನ ಮಂತ್ರಿ ಮಹೋದರನನ್ನು ಬೀಳಿಸಿದ ಅಂತ ಹೇಳ್ತಾರೆ. ಅತೋ ಮಹಾಪಾರ್ಶ್ವ ಉಪಜಗಾಮ ಪ್ರವರ್ಷಮಾನೋಸ್ಯ ಶರಾಂಬುಧಾರಾಃ ಪ್ರಸಹ್ಯ ಚಾಚ್ಛಿದ್ಯ ಧನುಃಕರಸ್ಥಂ ಸಮಾದದೆ ಖಡ್ಗಮಮುಷ್ಯ ಸೋಂಗದಃ. ಅಥ ಅನಂತರ ಮತ್ತೊಂದು ಮಂತ್ರಿ, ಯಾರು? ಮಹಾಪಾರ್ಶ್ವ ಅಂತ. ಮತ್ತೊಂದು ಮಂತ್ರಿ ಯಾರು? ಮೊದಲು ಸತ್ತದ್ದು ಯಾರು? ಮಹೋದರ. ಮಹೋದರ ಸತ್ತ. ಈಗ ಬಂದದ್ದು ಮಹಾಪಾರ್ಶ್ವ ಅಂತ ಒಂದು ಮಂತ್ರಿ. ಅಸ್ಯ ಅಂಗದಸ್ಯ ಉಪರೀತಿ ಶೇಷಃ, ಅವನು ಕೂಡ ಅಂಗದನ ಹತ್ರ ಬರ್ತಾನೆ. ಶರರೂಪಧಾರಾಹ, ಬಿಲ್ಲು ಬಾಣ ಹಿಡ್ಕೊಂಡು ಮಳೆಯನ್ನು, ಬಾಣಗಳ ಮಳೆ ಅದನ್ನು ಸುರಿಸ್ತಾ ಬಂದ. ಸಹ ಅಂಗದಃ ಅಮುಷ್ಯ ಕರಸ್ಥಂ ಹಸ್ತೆ ಸ್ಥಿತಂ ಧನುಃ ಪ್ರಸಹ್ಯ ಬಲಾತ್ ಆಚ್ಛಿದ್ಯ ಅಮುಷ್ಯ ಮಹಾಪಾರ್ಶ್ವಸ್ಯ ಮಹಾಖಡ್ಗಂ ಸಮಾದದೆ. ಹಾಗೇನು ಮಾಡಿದ, ಅಂಗದ ಅವನ ಕೈಯಲ್ಲಿದ್ದ ಧನುಸನ್ನೇ ಕಿತ್ಕೊಂಡ್ಬಿಟ್ಟಂತೆ. ಮಹಾಪಾರ್ಶ್ವನ ಹತ್ರ ಇದ್ದ ಧನುಸನ್ನೇ ಕಿತ್ಕೊಂಡ್ಬಿಟ್ಟ. ಯಾರು? ಅಂಗದ. ಆಗ ಮಹಾಪಾರ್ಶ್ವಸ್ಯ ಮಹಾಖಡ್ಗಂ ಸಮಾದದೆ. ಆ ಧನುಸ್ಸನ್ನು ತುಂಡು ಮಾಡಿದ. ಮಹಾಪಾರ್ಶ್ವನ ಧನುಸ್ಸನ್ನು ಹಿಡಿದು ತುಂಡು ಮಾಡಿಬಿಟ್ಟ. ಯಾರು? ಅಂಗದ. ತದನಂತರ ಖಡ್ಗವನ್ನು ಹಿಡ್ಕೊಂಡು ಯುದ್ಧಕ್ಕೆ ಬಂದ ಮಹಾಪಾರ್ಶ್ವ. ನಿಗೃಹ್ಯ ಕೇಶೇಷು ನಿಪಾತ್ಯ ಭೂತಲೆ ಚಕರ್ತ ಮಾಮಾಂಸತ ಔದರಂ ಪರಂ ಯಥೋಪವೀತಂ ಸ ತಥಾ ದ್ವಿಧಾ ಕೃತೋ ಮಮಾರ ಮಂತ್ರಿ ರಜನೀಚರೇಷಿತು. ಆ ಖಡ್ಗದಿಂದಲೇ ಏನು ಮಾಡಿದ, ಕೇಶೇಷು ಪ್ರಗೃಹ್ಯ ಭೂತಲೆ ನಿಪಾತ್ಯ, ಅವನು ಕೂದಲನ್ನು ಹಿಡಿದು ಭೂಮಿಯಲ್ಲಿ ಉರುಳಿಸಿ
ವಾಮಾಂಸತಃ ವಾಮಸ್ಕಂದಮಾರಭ್ಯ ಹೇಗೆ ನಾವು ಯಜ್ಞೋಪವೀತವನ್ನು ಧರಿಸ್ತೀವಿ ಅದೇ ಥರ ಕ್ರಾಸಾಗಿ ಎಡಗಡೆಯಿಂದ ಶುರು ಮಾಡಿ ಉದರ ತನಕ ಯಜ್ಞೋಪವೀತದಂತೆ ಅವನನ್ನು 2 ತುಂಡಾಗಿ ಮಾಡಿದ ಅಂಗದ ಅಂತ ಹೇಳ್ತಾರೆ. ಯಥಾ ಉಪವೀತಂ, ಹೇಗೆ ಉಪವೀತವನ್ನು ಧರಿಸ್ತಾರಲ್ಲ ಅದೇ ಥರ ಕಟ್ ಮಾಡಿದ ಅಂತ. ಅನೇನ ದ್ವಿಧಾಕೃತಃ ರಜನೀಚರೇಷಿತು ರಾವಣಸ್ಯ ಮಂತ್ರಿ ಮಹಾಪಾರ್ಶ್ವಿ ಮಮಾರ. ಈ ರೀತಿಯಾಗಿ ಆ ಮಹಾಪಾರ್ಶ್ವನು ಕೂಡ ಯುದ್ಧದಲ್ಲಿ ಸತ್ತ ಅಂಗದ, ಅವನನ್ನು ಕೂಡ ಸಂಹಾರ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಅಥೈನಮಾಜಗ್ಮತು ರುಧ್ಯತಾಯುಧೌ ವಿರೂಪನೇತ್ರೋಪ್ಯತ ಯೂಪನೇತ್ರಃ ಯತೈವ ಮೇಘೋ ದಿವಿ ತಿಗ್ಮರಶ್ಮೀಂ ಯಥಾ ಸಮಾಚಾದಯತಾಂ ಶರೋಗೈಃ. ಅನಂತರ ವಿರೂಪನೇತ್ರ ಯೂಪನೇತ್ರ ಅಂತ ಇಬ್ಬರು ಅವರು ಆಯುಧಗಳನ್ನು ಧರಿಸಿ ಏನಂ ಅಂಗದಂ ಆಜಗ್ಮತು, ಅಂಗದನ ಹತ್ರ ಬರ್ತಾರೆ. ದಿವಿ ತಿಗ್ಮಾ ಉಷ್ಣ ರಶ್ಮಯ ತಂ ಸೂರ್ಯಂ ಮೇಘ ಯಥಾ ಶರೌಗೈ, ಹೇಗೆ ಪ್ರಕಾಶಮಾನವಾದ ಸೂರ್ಯನನ್ನು ಮೇಘಗಳು ಮುಚ್ಚಿ ಪ್ರಕಾಶವನ್ನು ನಾಶ ಮಾಡುತ್ತದೋ ಅದೇ ರೀತಿಯಾಗಿ ಇವರು ಕೂಡ ತಮ್ಮ ಬಾಣಗಳಿಂದ ಸೂರ್ಯನ ಪ್ರಕಾಶ ಬರದಂತೆ ಮಾಡಿದರು, ಅಂದರೆ ಅಷ್ಟು ಬಾಣಗಳನ್ನು ಸುರಿಸಿದರು ಅಂತ ಅರ್ಥ. ತಾಭ್ಯಾಂ ಸಬದ್ಧ ಶರಪಂಜರೇನ ವಿಚೇಷ್ಟಿತಂ ನಾಶಗದತ್ರ ವೀರಃ ಹರೀಶ್ವರ ಶೈಲಮತಿ ಪ್ರಮಾಣಮುತ್ಪಾಟ್ಯ ಚಿಕ್ಷೇಪ ತಯೋ ಶರೀರೇ. ತಾಭ್ಯಾಂ ಅಂದರೆ ವಿರೂಪ ನೇತ್ರ ಯೂಪನೇತ್ರ ಅವರನ್ನು ಶರಪಂಜರೇನ ಬಾಣಮಯ ಪಂಜರೇನ ಬದ್ಧ ವಾನರಃ ಅಂಗದಃ ಶರಪಂಜರೆ ವಿಚೇಷ್ಟಿತಂ ನಾಶಕತ್ ನ ಶಕ್ತಃ ಅಭೂತ್. ಆ ಇಬ್ಬರೂ ಕೂಡ ವಿರೂಪನೇತ್ರ ಯೂಪನೇತ್ರ ಇವನನ್ನು ಬಂಧನ ಮಾಡಿಬಿಟ್ರಂತೆ, ಅಂಗದನನ್ನು ಶರಪಂಜರದಲ್ಲಿ ಮಾಡಿದರು. ಅವರು ಮಾಡಿದ ಆ ಶರಪಂಜರದಿಂದ ಮೀರಿ ಬರೋದಕ್ಕೆ ಅಂಗದನಿಂದ ಆಗಿಲ್ಲ, ಅಷ್ಟು ಬಲ ಇದ್ದಿಲ್ಲ ಅಂತ ಹೇಳ್ತಾರೆ. ಆಗ ಹರೀಶ್ವರ ಸುಗ್ರೀವ ಅತಿ ಪ್ರಮಾಣಂ ಅತಿಕ್ರಾಂತಂ ಮಾನಂ ಯಸ್ಮಾತ್ ಶೈಲಂ ಉತ್ಪಾಟ್ಯ ತಯೋ ಶಿರೆ ಚಿಕ್ಷೇಪ. ಇದನ್ನು ನೋಡಿದ ಸುಗ್ರೀವ ದೊಡ್ಡ ಒಂದು ಬಂಡೆಯನ್ನು ಎತ್ತಿ ಆ ವಿರೂಪನೇತ್ರ ಯೂಪನೇತ್ರ ಅವ್ರ ಮೇಲೆ ಎಸೆದ ಅಂತ. ಸುಗ್ರೀವ ದೊಡ್ಡ ಬಂಡೆಯನ್ನು ಅವ್ರ ಮೇಲೆ ಎಸೆದ, ದೊಡ್ಡ ಕಲ್ಲು ಎಸೆದುಬಿಟ್ಟ. ಆಗೇನಾಯಿತು? ಉಭೌ ಚತೌ ತೇನ ವಿಚೂರ್ಣಿತೌ ರಣೇ ರವೇಸು ತಸ್ಯೋರು ಬಲೇರಿತೇನ ನಿಶಾಚರೇಶೋತ ಶರೇನ ಸೂರ್ಯಜಂ ಬಿಭೇದ ವಕ್ಷಸ್ಯ ಪಿಸೋಪತದ್ಭುವಿ. ತೇನ ಪರ್ವತೇನ ರವೇಸುತಸ್ಯ, ಆ ದೊಡ್ಡ ಪರ್ವತವನ್ನು ಸುಗ್ರೀವ ಎಸೆದಾಗ ವಿರೂಪನೇತ್ರ ಮತ್ತು ಯೂಪನೇತ್ರ ಅವರಿಬ್ಬರು ವಿಚೂರ್ಣಿತವು ಬಭೂವತು, ಅವರಿಬ್ಬರು ಪುಡಿ ಪುಡಿ ಆದರು ಅಂತ ಹೇಳ್ತಾರೆ. ಅಥ ಅನಂತರ ನಿಶಾಚರೇಶ ರಾವಣ ಸೂರ್ಯಜಂ ಸುಗ್ರೀವಂ ವಕ್ಷಸಿ. ಆಗ ರಾವಣ ಸುಗ್ರೀವನನ್ನು ವಕ್ಷಸ್ಥಳದಲ್ಲಿ ಹೊಡಿತಾನೆ. ಆಗ ಒಂದು ಬಾಣದಿಂದ ಬಿಟ್ಟಾಗ ಸುಗ್ರೀವನು ಕೂಡ ಮೂರ್ಛಿತನಾಗಿ ಕೆಳಗೆ ಬೀಳ್ತಾನೆ. ಸಹ ಸುಗ್ರೀವ ಭೂಮೌ ಅಪತತ್, ಭೂಮಿಯಲ್ಲಿ ಬಿದ್ದ. ತತಸ್ತು ಸರ್ವಾಂಶ್ಚ ಹರಿಪ್ರವೀರಾನ್ ವಿಧೂಯ ಬಾಣೈರ್ಬಲವಾನ್ ದಶಾನನಃ ಜಗಮ ರಾಮಾಭಿಮುಖಸ್ತದೈನಂ ರುರೋಧ ರಾಮಾವರಜಃ ಶರೌಗೈಃ. ಅನಂತರ ಬಲವಾನ್ ದಶಾನನಃ ರಾವಣ ಸರ್ವಾನ್ ಕಪಿವೀರಾನ್, ಎಲ್ಲ ಕಪಿಗಳನ್ನು ಬಾಣೈಹಿ ವಿಧೂಯ, ಎಲ್ಲ ಕಪಿಗಳನ್ನು ಓಡಿಸಿ ರಾವಣ ರಾಮಾಭಿಮುಖ ಭೂತ್ವ ಜಗಾಮ, ರಾಮನತ್ರ ಬಂದ ಅಂತ ಹೇಳ್ತಾರೆ. ತದಾ ಯುದ್ಧಕ್ಕಾಗಿ ಬಂದ. ಯುದ್ಧಕ್ಕಾಗಿ ಬಂದ, ಯುದ್ಧ ಮಾಡ್ಲಿಕ್ಕೆ ಬರ್ತಾನೆ. ರಾಮನ ಹತ್ರ ಯುದ್ಧ ಮಾಡೋಣ. ಕಪಿಪ್ರವೀರನ್ನೆಲ್ಲ ಪಕ್ಕಕ್ಕೆ ಸರಿಸಿ ತಾನು ರಾಮನ ಹತ್ರ ಯುದ್ಧಕ್ಕಾಗಿ ಬಂದ. ಆಗ ಲಕ್ಷ್ಮಣ ಏನಂ ರಾವಣಂ ಶರೋಗೈಹಿ ಬಾಣಸಮೂಹೈಹಿ ರುರೋಧ. ಆಗ ಲಕ್ಷ್ಮಣ ದೇವರು ರಾವಣನನ್ನು ಬಾಣಗಳಿಂದ ನಿಲ್ಲಿಸ್ತಾರೆ. ರಾಮನ ಹತ್ರ ಹೋಗಬೇಡ, ನನ್ನ ಹತ್ರ ಯುದ್ಧ ಮಾಡು, ಹಾಗೆ ಅಂತ ಒಂದು ಸೂಚನೆ ಅದಲ್ಲ. ತದಾ ದಶಾಸ್ಯೋಂತಕದಂಡಕಲ್ಪಾಂ ಮಯಾಯ ದತ್ತಾಂ ಕಮಲೋದ್ಭವೇನ ಮಯಾ ಗೃಹೀತಾಂ ಚ ವಿವಾಹಕಾಲೇ ಪ್ರಗೃಹ್ಯ ಶಕ್ತಿಂ ವಿಸರ್ಜ ಲಕ್ಷ್ಮಣೇ.
ತದಾ ದಶಾಸ್ಯಃ ರಾವಣಾಂತಕಸ್ಯ ಯಮಸ್ಯ ದಂಡೇನ ಸಮಾನಾಂ ಕಮಲೋದ್ಭವೇನ ಬ್ರಹ್ಮಣ ಮಯಾಯ ದೈತ್ಯಾಯ ದತ್ತಾಂ. ಆಗ ರಾವಣ ಏನು ಮಾಡ್ತಾನೆ, ಶಕ್ತಿ ಎನ್ನುವ ಒಂದು ಆಯುಧ, ಏನು ಶಕ್ತಿ ಎನ್ನುವ ಒಂದು ಆಯುಧ, ಅದನ್ನು ಲಕ್ಷ್ಮಣನ ಮೇಲೆ ಎಸೀತಾನೆ. ಯಾವುದು ಅದು ಆಯುಧ? ಶಕ್ತಿಯ ಆಯುಧ ಅಂದರೆ ಏನು ವಿಶೇಷ ಅದಕ್ಕೆ? ಹಾಗೆಂದರೆ ಕಮಲೋದ್ಭವೇನ ಚತುರ್ಮುಖ ಬ್ರಹ್ಮದೇವರಿಂದ ಅದು ಯಮಸ್ಯ ದಂಡದಂತೆ ಇರ್ತದೆ, ಯಮದಂಡ ಅಂತ ಇರ್ತದೆ. ಅಂದರೆ ಏನು? ಯಾರು ಎದುರಿಸ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಅದನ್ನು ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ಯಮದಂಡದಂತ ಇರತಕ್ಕದ್ದು ಶಕ್ತಿ ಆಯುಧ. ಅದನ್ನು ಬ್ರಹ್ಮದೇವರು ಯಾರಿಗೆ ಕೊಟ್ಟರು? ಮಯಾಸುರನಿಗೆ ಕೊಟ್ಟರು. ದೈತ್ಯರ ಶಿಲ್ಪಿ ಯಾರು? ಮಯಾಸುರ. ಯಾರು ಕೊಟ್ಟರು? ಬ್ರಹ್ಮದೇವರು ಮಯಾಸುರನಿಗೆ ಶಕ್ತಿ ಎನ್ನುವ ಆಯುಧ, ಯಮದಂಡಕ್ಕೆ ಸದೃಶವಾದ ಆಯುಧವನ್ನು ಕೊಟ್ಟರು. ಅದನ್ನು ಮಯಾಸುರ ಏನು ಮಾಡಿದ? ಮಯಾಸುರ ಅಂದರೆ ಯಾರು? ಮಂಡೋದರಿಯ ತಂದೆಯವರು. ಮಯಾಸುರನ ಮಗಳೇ ಮಂಡೋದರಿ. ರಾವಣನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಆ ಮದುವೆ ಕಾಲದಲ್ಲಿ ಮಯಾಸುರ ರಾವಣನಿಗೆ ಆ ಶಕ್ತಿಯ ಆಯುಧವನ್ನು ಕೊಟ್ಟುಬಿಡ್ತಾನೆ. ಪರಿಣಯನ ಕಾಲೇ ಮಯೇನ ದತ್ತಾಂ ಇತಿ ಭಾವ. ತಾದೃಶಿ ಶಕ್ತಿಂ ಪ್ರಗೃಹ್ಯ ಅಂತ ಯಮದಂಡಕ್ಕೆ ಸದೃಶವಾದ ಆ ಶಕ್ತಿ ಆಯುಧವನ್ನು ಲಕ್ಷ್ಮಣನ ಮೇಲೆ ರಾವಣ ಎಸೀತಾನೆ. ಏನಾಯಿತು ಆಗ? ತಯಾ ಸವೀರಸ್ಸು ವಿದಾರಿತೋರಾಹ ಪಪಾತ ಭೂಮೌ ಸುಭೃಶಂ ವಿಮೂರ್ಛಿತಃ ಮರುತ್ಸುತಃ ಶೈರಮತಿ ಪ್ರಮಾಣಂ ಚಿಕ್ಷೇಪ ರಕ್ಷಃ ಪತಿ ವಕ್ಷಸಿ ಧೃತಂ. ಆಗ ವೀರನಾದ ಲಕ್ಷ್ಮಣ ತಯಾ ಶಕ್ತಿಯ ಸಮ್ಯಕ್ ವಿದಾರಿತಂ ಉರಹ, ಅವನ ಹೃದಯಕ್ಕೆ ಭಾರಿ ಏಟಾಯಿತು. ಯಾರ ಹೃದಯಕ್ಕೆ? ಲಕ್ಷ್ಮಣನ ಹೃದಯಕ್ಕೆ ಏಟಾಯಿತು. ತಥಾ ವಿಮೂರ್ಛಿತಃ, ಮೂರ್ಛೆಯನ್ನು ಹೊಂದಿ ಭೂಮೌ ಪಪಾತ, ಲಕ್ಷ್ಮಣದೇವರು ಮೂರ್ಛೆ ಹೊಂದಿ ಭೂಮಿಯಲ್ಲಿ ಬಿದ್ದರು. ಆಗ ಮರುತ್ಸುತಃ, ಯಾರು? ಮುಖ್ಯಪ್ರಾಣದೇವರ ಅವತಾರರಾದ ಹನುಮಂತ ದೇವರು ಅತಿಕ್ರಾಂತ ಪ್ರಮಾಣಂ ಮಾನಂ ಯಸ್ಮಾತ್ತಂ ಅತಿಸ್ಥೂಲಂ ಇತಿ ಯಾವತ್ ಶೈಲಂ, ಭಾರಿ ದೊಡ್ಡದಾದ ಒಂದು ಪರ್ವತ ಅದನ್ನು ಹಿಡ್ಕೊಂಡ್ಬಿಟ್ರು. ಯಾರು? ಹನುಮಂತ ದೇವರು ಹಿಡಿದು ವೇಗದಿಂದ ರಾಕ್ಷಸ ಪತಿ ರಕ್ಷಃಪತೇ ರಾಕ್ಷಸರ ಒಡೆಯನಾದ ಆ ರಾವಣನ ಹೃದಯದಲ್ಲಿ ಎಸೆದರು. ರಾವಣನ ಹೃದಯಕ್ಕೆ ಹನುಮಂತ ದೇವರು ದೊಡ್ಡ ಪರ್ವತವನ್ನೇ ಎಸೆದರು. ತೇನಾತಿಗಾಢಂ ವ್ಯಚಿತೋ ದಶಾನನೋ ಮುಖೈರ್ವಮನ್ ಶೋಣಿತಪೂರಮಾಶು ತದಂತರೇ ಸ ಪ್ರತಿಗೃಹ್ಯ ಲಕ್ಷ್ಮಣಂ ಜಗಾಮ ಶಕ್ತ್ಯಾ ಸಹ ರಾಮಸನ್ನಿಧಿಂ. ಆಗ ದಶಾನನ ಶೋಣಿತಪೂರಂ ರಕ್ತವಾಂತಿಯನ್ನು ಮಾಡ್ತಾ, ಬಾಯಿಂದ ರಕ್ತಮಮನವನ್ನು ಮಾಡುತ್ತಾ, ಪರ್ವತೇನ ಅತಿಗಾಢಂ ವ್ಯಥಿತಃ ಅಬು, ಭಾರಿ ಏಟಾಯ್ತಂತವನಿಗೆ, ಭಾರಿ ವ್ಯಥೆಯಾಗಿ ರಕ್ತವಾಂತಿಯನ್ನು ಮಾಡ್ತಾ ದುಃಖಪಡ್ತಾ ಇದ್ದ. ಅಷ್ಟರ ಮಧ್ಯದಲ್ಲಿ ಏನು ಮಾಡಿದರು? ಲಕ್ಷ್ಮಣನನ್ನು ಹನುಮಂತ ದೇವರು ಎತ್ತಿಕೊಂಡು ಬಂದು ರಾಮ ಸನ್ನಿಧಿಂ ಜಗಾಮ, ರಾಮನ ಹತ್ರ ಬಂದು ಲಕ್ಷ್ಮಣನನ್ನು ಇಟ್ಟರು ಹಾಗೆ ಅಂತ ಹೇಳ್ತಾರೆ. ಇಲ್ಲಾಂದರೆ ರಾವಣ ಏನೋ ಮಾಡಿ ಲಕ್ಷ್ಮಣನೇ ತಿರುಗಿ ಎತ್ಕೊಂಡು ಹೋಗುವ ಪ್ರಯತ್ನವನ್ನು ಮಾಡಬೇಕು, ತಿರುಗಿ ಲಕ್ಷ್ಮಣ ಮೂಲರೂಪ ಸ್ಮರಣೆ ಮಾಡಬೇಕು, ಇಷ್ಟೆಲ್ಲ ಯಾಕೆ ಹಾಗೆಂತ ಹನುಮಂತ ದೇವರು ಸ್ವತಃ ಅವನ ಮೇಲೆ ಒಂದು ಬಂಡೆಯನ್ನು ಎಸೆದು ಅವನು ಸ್ವಲ್ಪ ವ್ಯಥೆ ಪಡುವಂತೆ ಮಾಡಿ ಲಕ್ಷ್ಮಣ ಮೂರ್ಛೆಯಾಗಿ ಬಿದ್ದಿದ್ದಾರೆ. ಮೂರ್ಛೆಯಾಗಿ ಬಿದ್ದರೆ ಅವನೇನು ಮಾಡ್ತಾನೆ? ರಾವಣ ಲಾಸ್ಟ್ ಟೈಮ್ ಹಾಗೆ ಮಾಡಿದ್ದು, ಎತ್ಕೊಂಡು ಹೋಗೋಣ ಅಂತ ಪ್ರಯತ್ನ ಮಾಡಿದ್ದು. ಆಗ ಮೂಲರೂಪ ಸ್ಮರಣೆ ಮಾಡು ಅಂತ ಹೇಳಿದಾಗ ಅಷ್ಟರಲ್ಲಿ ಹನುಮಂತ ದೇವರು ಏನು ಮಾಡ್ತಾರೆ? ಅಷ್ಟೆಲ್ಲ ಮಾಡೋದು ಬೇಡ ಅಂತ ಹೇಳಿ ತಾವೇ ಆ ರಾವಣನ ಮೇಲೆ ಒಂದು ಬಂಡೆಯನ್ನು ಎಸೆದು ಅವನಿಗೆ ದುಃಖ ಆಗುವಂತೆ ರಕ್ತ ಸ್ವಲ್ಪ ಟೈಮ್ ಗ್ಯಾಪ್ ಸಿಕ್ತು. ಅಷ್ಟರಲ್ಲಿ ಲಕ್ಷ್ಮಣನ ಎತ್ಕೊಂಡು ಹೋಗಿ ರಾಮನ ಹತ್ರ ಇಟ್ಟು ಆ ಶಕ್ತಿಯಾಯುಧ ಸಹಿತವಾಗಿ ಆ ಲಕ್ಷ್ಮಣನನ್ನು ಎತ್ಕೊಂಡು ಹೋಗಿ ರಾಮನ ಹತ್ರ ಮುಂದೆ ಇಟ್ಟರು ಅಂತ. ಸಮುದ್ಬರ್ಹಾತ್ ಚತಾಂಸರಾಘವೋ ದಿದೇಶ ಚ ಪ್ರಾಣವರಾತ್ಮಜಂ ಪುನಃ ಪ್ರಭುಃ ಸಮಾನೇತು ಮತೋ ವರೌಷಧೀ
ಸಚಾನಿನಾಯಾಶು ಗಿರಿಂ ಪುನಸ್ತಂ. ಇಷ್ಟಾದ ಮೇಲೆ ಅಯಂ ಚ ರಾಘವ ತಾಂ ಶಕ್ತಿಂ ಸಮುದ್ಬಬರ್ಹ. ಶಕ್ತಿ ಆಯುಧವನ್ನು ರಾಮಚಂದ್ರ ದೇವರು ತೆಗಿತಾರೆ. ಆ ಲಕ್ಷ್ಮಣನ ಹೃದಯದಿಂದ ತೆಗಿತಾರೆ ಶಕ್ತಿ ಆಯುಧವನ್ನು ತೆಗೆದು ಪ್ರಭು ಸಮರ್ಥ ರಾಮ ಮತ್ತು ರಾಮಚಂದ್ರ ದೇವರು ಆಜ್ಞೆ ಮಾಡ್ತಾರೆ ಹನುಮಂತ ದೇವರಿಗೆ, ಮತ್ತೆ ಹೋಗಿ ನೀನು ಆ ಸಂಜೀವಿನಿ ಪರ್ವತವನ್ನು ತೆಗೆದುಕೊಂಡು ಬಾ ಹಾಗೆ ಅಂತ. ಗಂಧಮಾದನ ಪರ್ವತದ ಒಂದು ಭಾಗ, ಅದನ್ನು ನೀನು ತೆಗೆದುಕೊಂಡು ಬಾ ಹಾಗೆ ಅಂತ. ಮೊದಲನೇ ಬಾರಿ ಜಾಂಬವಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಹನುಮಂತ ದೇವರು ತಂದರು. ಈಗ ಸ್ವತಃ ರಾಮಚಂದ್ರ ದೇವರೇ ಆಜ್ಞೆ ಮಾಡ್ತಾರೆ, ಹೋಗಿ ಹಿಡ್ಕೊಂಡು ಬಾ ಹಾಗೆ ಅಂತ. ಆನಯಿತುಂ ಪ್ರಾಣವರಸ್ಯ, ಮುಖ್ಯ ಪ್ರಾಣನ ಅವತಾರವಾದ ಹನುಮಂತ ದೇವರಿಗೆ ಆದೇಶವನ್ನು ಮಾಡ್ತಾರೆ. ಆ ಹನುಮಂತ ದೇವರು ಪುನಃ ಗಂಧಮಾದನ ಪರ್ವತವನ್ನು ಆನೀತವಾನ್ ತಂದರು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುರತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.